ಸರ್, ಇನ್ನು ಪಂಚಮಸಾಲಿ ಹೋರಾಟ ನಿರಂತರವಾಗಿ ಆಗ್ತಿರುವಂತಹ ಹೋರಾಟ. ಸೊ ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ? ಆದಷ್ಟು ಅದಕ್ಕೆ ಸರ್ಕಾರ ಬೇಗನೆ ಏನಾರು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕು. ಯಾಕೆ ಪದೇ ಪದೇ ಆಗೋದ್ರಿಂದ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಸಾರಿ ಮುಖ್ಯಮಂತ್ರಿಗಳು ಬಹುಶಃ ಬೆಳಗಾವಿ ಅಧಿವೇಶನದಲ್ಲಿ ಅವ್ರ ಪೂಜ್ಯರು ಅವ್ರ ವರಿಷ್ಠರ ಜೊತೆ ಒಂದು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಅಂತಿಮ ಹೇಳೋದು ಒಳ್ಳೇದಂತ ನನ್ನ ಭಾವನೆ. ಸರ್, ಈಗ ಸಚಿವರು ಅಂದಾಗ ಸಚಿವರ ಸಾಮರ್ಥ್ಯದ ಆಧಾರದ ಮೇಲೆ ಈಗೇನಾದರೂ ಸ್ವಲ್ಪ ಬದಲಾವಣೆ ಅನ್ನೋದೇನಾದರೂ ಮಾಡ್ತೀರಾ, ಅಥವಾ ಯಾವ ಆಧಾರದಲ್ಲಿ ಬದಲಾವಣೆ? ಅದೇ ಹೇಳಲ್ಲ, ಅವ್ರು ಯಾವ ಮಾನದಂಡ ಇಟ್ಟಿದ್ದಾರೆ, ತೆಗೆದಾಕ್ಬೇಕಾ, ಬೇರೆಯವ್ರನ್ನ ತಗೊಳ್ತಾರೆ, ಯಾಕೆ ತಗೋಬೇಕು ಅಂತೇಳಿ, ಖಾತೆ ಬದಲಾವಣೆ ಅಂದ್ರೆ ಯಾಕೆ ಮಾಡ್ಬೇಕು ಅನ್ನೋದು ಅದು ಅವರು ನಿರ್ಧಾರ ಮಾಡಬೇಕಾಗಿದೆ ಕೇಂದ್ರದ ವರಿಷ್ಠರು. ಸೊ ಅದಕ್ಕೆ ಕಾದು ನೋಡ್ಬೇಕು, ಅದು ಏನು ಅವರು ಮಾನದಂಡ ನಮ್ಗೆ ಗೊತ್ತಿಲ್ಲ. ಡಿಮಾಂಡ್ಸು ಜಾಸ್ತಿ ಇದೆಯಲ್ಲ ಸರ್. ಈಗ ಸಚಿವ ಸ್ಥಾನ ಅಂದಾಗ ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಿರುತ್ತೆ. ಲಾಸ್ಟ್ ಟೈಮ್ ನಿಗಮ ಮಂಡಳಿದು ಅಲಾಟ್ಮೆಂಟ್ ಆಗ್ಬೇಕಾದ್ರೇನೆ ಬಹಳಷ್ಟು ಡಿಮಾಂಡ್ ಇತ್ತು ಟು ಬ್ಯಾಲೆನ್ಸ್. ಇಲ್ಲೂ ಸಾಕಷ್ಟು ಇದ್ದಾರೆ, ಇಲ್ಲಿ ಸುಮಾರು ಜನ ಇದ್ದಾರೆ. ಅವ್ರಿಗೆ ಮಾಡೋದು 34 ಅಷ್ಟಲ್ಲ, ಅದಕ್ಕೆ ಜಾಸ್ತಿ ಮಾಡ್ಲಿಕ್ಕೆ ಬರೋಲ್ಲ. ಅದ್ರಲ್ಲೇನೆ ಸಮಾಧಾನ ಮಾಡಬೇಕು. ಜಾತಿ, ಪ್ರಾಂತ, ಭಾಷೆ ಎಲ್ಲ ಇಷ್ಟರಲ್ಲೇ ನಾವು ಸೆಟಪ್ ಮಾಡಬೇಕು. ಸೊ ಅದು ವರಿಷ್ಠರು ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್, ಈಗ ವಾಲ್ಮೀಕಿ ಮೂಡಾ ಹಗರಣದ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು, ಬಿಜೆಪಿ ಸರ್ಕಾರದ 21 ಹಗರಣಗಳು ಹೊರಗೆ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳಿ. ಸೊ ಹಂತವಾಗಿ ಈಗ ಕೋವಿಡ್ ಹಗರಣ ಪ್ರಸ್ತಾಪ ಆಗ್ತಾ ಇದೆ. ಇಲ್ಲಿ ನಂದು 2 ಪ್ರಶ್ನೆ ಏನು ಅಂದರೆ, ಬಿಜೆಪಿ ಮತ್ತು ಜೆಡಿಎಸ್ ಹಗರಣವನ್ನು ಪ್ರಸ್ತಾಪಿಸಿದ್ರು ಅಂತ 21 ಹಗರಣ ಹೊರಗಡೆ ಬರ್ತಿದ್ಯಾ, ಸತ್ಯವನ್ನ ಜನರಿಗೆ ಮುಂದೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ಕೋವಿಡ್ ಹಗರಣ ಸೇರಿದಂಗೆ ಹೊರಗೆಲ್ಲ ರಿಜಿಸ್ಟರ್ ಆಗಿದ್ದು, ಎನ್ಕ್ವೈರಿ ಆಗಿದ್ದು, ಎನ್ಕ್ವೈರಿ ಹಂತಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪೆಂಡಿಂಗ್ ಇದ್ದಂತ ಕೇಸ್. ಅದನ್ನು ನಮ್ಮದು ಬಂತದ ನಾವು ತಂದಿಲ್ಲ. ಅದಕ್ಕಿಂತ ಮುಂಚೆನೇ ಅದು ಕೆಲವು ಬಿಜೆಪಿ ಕಾಲದಲ್ಲಿ ಅವರೇ ಎನ್ಕ್ವೈರಿ ಮಾಡಿದ್ದು, ಅವ್ರೇನ ಮಾಡಿದ್ದು. ಅದು ದೇವರಾಜ ಅರಸ ಟರ್ಮಿನಲ್ ಟ್ರಕ್ದು ಇರ್ಬೋದು, ಅಥವಾ ಭೂವಿ ನಿಗಮದ ಸಿಮಿಲರ್ ಕೇಸು ಯಾವ್ದು ನೀವು ಹೇಳ್ತಿರಲ್ಲ ವಾಲ್ಮೀಕಿ ಅಂತ, ಇವತ್ತೇ ಬಂದಿದೆ. ಅವರು ಕೂಡ ದುಡ್ಡನ್ನು ಬೇರೆ ಕಡೆ ಇಟ್ಟಿದ್ದಾರಂತ. ಅದು ಬಿಜೆಪಿ ಕಾಲದಲ್ಲಿ ಆಗಿರುವಂಥ ಎನ್ಕ್ವೈರಿಗಳು. ಸೊ ಅದು ಈಗ ನ್ಯಾಚುರಲ್ ಆಗಿ ಈ ಸರ್ಕಾರನ ಅದಕ್ಕೆ ಅಂತಿಮ ತೀರ್ಮಾನ ಮಾಡಬೇಕಿದೆ, ಮಾಡ್ತೀವಿ ಅಷ್ಟೇ. ನೇರವಾಗಿ ಹೇಳೋದಾದ್ರೆ ಸರ್, ಎಷ್ಟರ ಮಟ್ಟಿಗೆ ಜನ ಮಾತಾಡ್ತಾರೆ ಅಂದರೆ, ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿದೆ. ಅವ್ರ ಆರೋಪನ ಇವ್ರ ಆರೋಪನ ಅವರು ಎತ್ತಾಡ್ತಿದ್ದಾರೆ ಅಂತ. ಅದು ಆಗಿ ಹೇಳಕ್ಕಾಗಲ್ಲ, ಸ್ವಾಭಾವಿಕ. ರಾಜಕೀಯದಲ್ಲಿ ಏನು ಎಲ್ಲರೂ ವಿರೋಧ ಇರೋದಿಲ್ಲ, ಪರವಾಗಿ ಇರೋದಿಲ್ಲ. ಅದೇ ಅಂತಲ್ಲ, ಇವತ್ತು ವೈರಿ ನಾಳೆ ಫ್ರೆಂಡ್ ಅಂತ ಹಂಗಿದ್ದೇ ಇರ್ತಾರೆ. ಅವರು ಜಾಸ್ತಿ ಕಲ್ಲೋಗ್ರೆ ಇವರು 1-2 ಜಾಸ್ತಿ ಕಲ್ಲೋಗಿದ್ದಾರೆ, ಹಂಗಿದ್ದೆ. ಆದ್ರೂ ಸರ್, ವರ್ಚಸ್ಸು, ವ್ಯಕ್ತಿತ್ವ, ತೇಜೋವಧೆ ಇದನ್ನ ಡ್ಯಾಮೇಜ್ ಮಾಡತ್ತಲ್ಲ ಸರ್. ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದು ಹಂಗೆ ಬಂದ್ರೆ ಒಂದ್ಸಲ ಗಾಳಿ ಬಂದ್ಬಿಟ್ರೆ ಗಾಳಿ ಎಲ್ಲರ ಮ್ಯಾಗ ತೋರ್ಕೊಂಡು ಹೋಗ್ತಾರೆ, ಹಂಗೆ ಅದು. ಅಲ್ಲ, ಎಷ್ಟರ ಮಟ್ಟಿಗೆ ಅಂದ್ರೆ ಸರ್, ಅಫ್ಕೋರ್ಸ್ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಊಹೆ ಕೂಡ ಮಾಡಿರಲಿಲ್ಲ ನಾಗೇಂದ್ರ ಅವ್ರ ಬಂಧನ ಆಗುತ್ತೆ ಅನ್ನೋದಾದ್ರೆ, ಈಗ ಬಿಜೆಪಿ ಹಗರಣಗಳ ಪ್ರಸ್ತಾಪ ಆಗ್ತಿದೆ ಅನ್ನೋದಾದ್ರೆ, ಅಲ್ಯಾರಾದ್ರೂ ಆರೋಪಿಗಳು ಅಂತ ಕಂಡು ಬಂದ್ರೆ ಬಂಧನ ಕನ್ಫರ್ಮಾ? ನಾವು ಮಾಡೋದಲ್ಲ, ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಂಧನ ಮಾಡೋದಲ್ಲ. ಅಥಾರಿಟಿ ಇದೆ, ಪೊಲೀಸರು ಇದ್ದಾರೆ, ಲೋಕಾಯುಕ್ತ ಇದ್ದಾರೆ, SIT ಇದೆ, ಅಲ್ಲಿ ED ಇದೆ. ಅವರು ಮಾಡಿದಾರೆ ಹೊರತು ಪಕ್ಷ ಮಾಡೋಲ್ಲ. ಬಿಜೆಪಿ ಪಕ್ಷ ಮಾಡೋಲ್ಲ, ಕಾಂಗ್ರೆಸ್ ಪಕ್ಷ ಮಾಡೋಲ್ಲ. ಹೀಗಾಗಿ ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.